ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ್ದು ಗೆಳೆಯ ಫೋನು? ಹತ್ತಿರ್ಬೇಕು ನೋಡು. ಹಲೋ, ಹೇಳಿ. ಎಷ್ಟೊತ್ತಿಗೆ ಬರ್ತಿದ್ದೀರಾ? ಇನ್ನೇನು ಹೊರಟೆ. ಸರಿ, ನೀವು ಬಂದ ತಕ್ಷಣ ತಿನ್ನಕ್ಕೆ ಏನ್ ಸ್ನಾಕ್ಸ್ ಮಾಡ್ಲಿ? ಏನು ಮಾಡ್ತೀರಾ? ಮೆಣಸಿನ್ಕಾಯಿ ಬಜ್ಜಿ. ಅದು ನಿಮ್ಗೆ ಇಷ್ಟ ಅಲ್ವಾ? ಹಾಂ, ಮಾಡಿ. ನನ್ನ ಫೇವ್ರೇಟ್, ತಿಂತೀನಿ. ಸರಿ, ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ನೀವು ಬಂದ ತಕ್ಷಣ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಓಕೆ, ಸಿ ಯು ಸೂನ್. ಏನೋ ಗೆಳೆಯ, ಒಳ್ಳೆ ಹೋಟ್ಲಲ್ಲಿ ಆರ್ಡರ್ ಮಾಡ್ದಂಗೆ ಮಾಡ್ಬಿಟ್ಟೆ. ಡೇ, ನಾನೆಲ್ಲ ಆರ್ಡರ್ ಮಾಡಿದೆ. ಮಾಡ್ತೀನಿ ಅಂದ್ರು ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು, ಮಾಡಿ ಅಂತ ಹೇಳಿದೆ. ಮಾಡ್ತಾ ಇರೋದು ಅವರು, ನಿನ್ಗೆ ಯಾಕೆ ಅವ್ರಿ ಎಲ್ಲ ಅದಕ್ಕೂ ಕಮೆಂಟ್ ಪಾಸ್ ಮಾಡ್ತೀಯ? ನಾನು ಅಲ್ಲ ಹೇಳ್ಬಾರ್ದು, ಏನಾದ್ರು ಹೇಳಿದ್ ನಾನು. ಏನು ಮಾತಾಡಿದ್ರು ತಪ್ಪಿ ಅವನ ಹತ್ರ. ಆದ್ರೂ ಗೆಳೆಯ, ಈ ಬಜ್ಜಿ ಕಾಫಿ ಕಾಂಬಿನೇಷನ್ ಇದೆಯಲ್ಲ, ಇದು ಸೂಪರ್ ಕಣ. ನಿನ್ನ ಅತ್ತಿಗೆ ಥರ. ಇದರ ಜೊತೆಗೆ ಕುಕೀಸ್ ಥರ 2 ಚಿಳ್ಳೆ ಪಿಳ್ಳೆಗಳು ಇದ್ಬಿಟ್ರೆ ಇದು ಸಖತ್ತಾಗಿರುತ್ತಲ್ವಾ? ಬರ್ಲಾ? ಬಜ್ಜಿ ಕಾಯ್ತಾ ಇರುತ್ತೆ. ಬಜ್ಜಿ ಮಾಡೋರ. ಬಾಯ್. ಎಸ್, ತಗೊಳ್ಳಿ ಬಿಸಿ ಬಿಸಿ ಬಜ್ಜಿ. ಆಹಾ, ಹುಷಾರು, ಬಿಸಿ ಇದೆ. ಹಾಗೆ ಇರಬೇಕು. ಆಹಾ, ತುಂಬ ಚೆನ್ನಾಗಿದೆ. ಕ್ರಿಸ್ಪಿ ಆಗಿದೆ ಆ್ಯಂಡ್ ಇಟ್ಸ್ ರಿಯಲಿ ಸೂಪರ್. ನೀವೇನಾದರೂ ಬಜ್ಜಿ ಅಂಗಡಿ ಇಟ್ಬಿಟ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ಮಾಡ್ತೀರಾ ಬಜ್ಜಿ. ಎಲ್ರು ಒನ್ ಮೋರ್ ಅಂತ ಕೇಳ್ತಾರಲ್ವಾ? ಬಾಬಾ, ಇಟ್ಸ್ ಆಸಮ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಅದ್ಭುತವಾಗಿದೆ. ಥ್ಯಾಂಕ್ ಯು. ವಾವ್, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೀರಾ ಗೌತಮ್ ಅವರೇ. ನೀವು ತಿನ್ನೋದನ್ನ ನೋಡ್ತಿದ್ರೇನೆ ಹೊಟ್ಟೆ ತುಂಬೋಗುತ್ತೆ. ಅಷ್ಟು ಖುಷಿ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ನೀವು ಊಟ ತಿಂಡಿನ ತುಂಬಾ ಅನುಭವಿಸ್ ತಿಂತೀರಾ. ತಿನ್ನೋದು ಬೇರೆಯವ್ರಿಗೆ ಒಂದು ಬೇಸಿಕ್ ನೀಡ್, ಬಟ್ ಫಾರ್ ಮೀ ಇಟ್ಸ್ ಅ ಆರ್ಟ್. ತಿನ್ನೋದು ಒಂದು ಬ್ಯೂಟಿ. ಅದು ನಾವು ಹೇಗೆ ತಿಂತೀವಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಪ್ರಕಾರ ಒಳ್ಳೆ ಫುಡ್, ಒಳ್ಳೆ ಕಂಪನಿ ಸಿಕ್ಕಿದ್ರೆ ಅದಕ್ಕಿಂತ ಬೆಸ್ಟ್ ಗಿಫ್ಟ್ ಇನ್ನೊಂದಿಲ್ಲ. ತಿನ್ನೋದು ಅಂದರೆ ಬರೀ ತಿನ್ನೋದಷ್ಟೇ ಅಲ್ಲ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಈಟ್ ಗುಡ್, ಫೀಲ್ ಗುಡ್. ದಿಸ್ ಈಸ್ ಮೈ ಪಾಲಿಸಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಜ್ಯ ರಾಷ್ಟ್ರಗಳು ಬೆಳವಣಿಗೆಗಾಗಿ ಮಾಡುವಂತ ಸಾಲಗಳು ನೀವು ವೃಕ್ಷಗಳಿಂದ ಮಾಡುವಂತ ಸಾಲಕ್ಕಿಂತ ದೊಡ್ಡದಲ್ಲವೇ ಅಲ್ಲ. ಪ್ರತಿನಿತ್ಯವೂ ಇಷ್ಟು ಮೊತ್ತದ ಸಾಲವನ್ನ ಕೊಟ್ಟು ಒಂದು ಸಲನೂ ಹಿಂದಿರುಗಿಸಿ ಎಂದು ಹಿಂಸೆ ನೀಡದೆ ನಿಮ್ಮನ್ನು ಉಳಿಸುತ್ತಿರುವ ವೃಕ್ಷ ನಿಮ್ಮ ಬಂಧುಗಳಲ್ಲವೇ? ಹೀಗೆ ನಿಮಗೆ ಉಸಿರು ಕೊಟ್ಟು ಹೆತ್ತವರಿಗಿಂತ ಮಿಗಿಲಾಗಿ ನಿಮ್ಮ ಸಂಗಾತಿಗೆ ಉಸಿರು ಕೊಟ್ಟು ನಿಜವಾದ ಬಾಳ ಸಂಗಾತಿಯಾಗಿ ಲೆಕ್ಕವಿಲ್ಲದಷ್ಟು ಸಾಲ ಕೊಟ್ಟು ನಿಮ್ಮ ಜೊತೆಗಿರುವ ಬಂಧುವಾಗಿ ನಿಮ್ಮೆಲ್ಲಾ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗಿ ಒಂದು ದಿನವೂ ನಿಮ್ಮಿಂದ ಏನನ್ನೂ ಬಯಸದೆ ಬಿದ್ದಲ್ಲೇ ಬೇರೂರಿ ಆಕಾಶಕ್ಕೆ ಮುಖ ಮಾಡಿ ನಿಂತ ಏಕೈಕ ತ್ಯಾಗಿ ವೃಕ್ಷ. ಒಂದು ಮರದಿಂದ 8,000 ಹಾಳೆಗಳು ತಯಾರಾಗಬಹುದು. ನೀನು ಈಗಾಗಲೇ 8,000ಕ್ಕೂ ಹೆಚ್ಚು ಅಧಿಕ ಹಾಳೆಗಳಲ್ಲಿ ಬರೆದಿದ್ದೀಯ. ಕೈ ಒರೆಸಲು ಬಳಸಿದ್ದೀಯ, ನೋಟುಗಳಾಗಿ ಎಣಿಸಿದ್ದೀಯ, ಪತ್ರಿಕೆಯಾಗಿ ಓದಿದ್ದೀಯ. ಮರವನ್ನು ಉಳಿಸಿ ಉಳಿಸಿ ಅಂತ ಹೇಳುತ್ತಲೇ ಪರೋಕ್ಷವಾಗಿ ಒಂದು ಮರದ ನಾಶಕ್ಕೆ ಕಾರಣವಾಗಿದ್ದೀಯ. ಭಗವಂತ, ನನಗೆ ಇದರ ಅರಿವೇ ಇರಲಿಲ್ಲ. ಅರಿವು ಇರೋದೆಲ್ಲ ಶಿವಪ್ರಸಾದ್. ಹುಡುಕುವುದು, ಸಂಪಾದಿಸೋದು, ಗಳಿಸೋದು, ದಕ್ಕಿಸಿಕೊಳ್ಳುವುದು
ನೀನು ಉಳಿಸಿರೋದು ಒಂದೇ ಮರ ಶಿವಪ್ರಸಾದ್. ಅದಕ್ಕೆ ನಿನಗೆ ಇಷ್ಟೊಂದು ಸಂತೋಷ ಆಗ್ತಿದೆ. ಆದ್ರೆ ಜಗತ್ತಲ್ಲಿ ಪ್ರತಿದಿನ 4 ಕೋಟಿ ಮರಗಳನ್ನ ಕಡಿಯಲಾಗ್ತಿದೆ. 4 ಕೋಟಿನ? ಭಗವಂತ, ಈ ಸಂಖ್ಯೆ ಕೇಳ್ತಾ ಇದ್ರೇನೆ ತಲೆ ತಿರುಗ್ತಾ ಇದೆ. ಛೇ ಭಗವಂತ, ನೀನು ಹಾವಿಗೆ ವಿಷ ಕೊಟ್ಟಿರೋ ಥರ ಈ ಮರಗಳಿಗೆ ಕೈಯೋ ಕಾಲ ಕೊಟ್ಟಿರ್ಬೇಕಾಗಿತ್ತು. ಆಗ ಜನ ಏನಾದರೂ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿ ಬಾರಿಸಿರೋದು. ನಾನು ವೃಕ್ಷದ ಬಳಿ ಹೋಗಿ ಹೇಳಿದೆ, ಹೇ ವೃಕ್ಷವೇ, ನಿನ್ನ ರಕ್ಷಣೆಗೆಂದು ನಾನು ಕೈಗಳನ್ನು ಕೊಡುತ್ತೇನೆ, ತೆಗೆದುಕೋ ಎಂದು. ಆಗ ವೃಕ್ಷ ನಕ್ಕು ಹೇಳಿತು, ಬೇಡ, ನೀನು ಕೈಗಳನ್ನು ಕೊಟ್ಟರೆ ನನ್ನ ಜನ ನನ್ನ ಒಡಲಿಗೆ ಕೊಡಲಿಯನ್ನು ಹಾಕುವಾಗ ನಾನು ಕೋಪದಿಂದ ಅವರ ಮೇಲೆ ಕೈ ಮಾಡಬಾರದು. ನೀನು ಕೊಡುವುದೇ ಆದರೆ ಕೈಗಳನ್ನೇ ರೆಂಬೆ ಕೊಂಬೆಗಳನ್ನಾಗಿ ಕೊಡು. ಇದರಿಂದ ಇನ್ನಷ್ಟು ಬಲಿಷ್ಠವಾಗಿ ಬೆಳೆದು ನಿಂತು ಅವರ ಸ್ವಾರ್ಥಕ್ಕೆ ಆಹಾರವಾದರೂ ಆಗುತ್ತೇನೆ ಎಂದು ಹೇಳಿ. ಈ ಜಗತ್ತಿನಲ್ಲಿ ಹೆತ್ತವರಿಗಿಂತಲೂ ಗುರುವಿಗಿಂತಲೂ ತ್ರಿಮೂರ್ತಿಗಳಿಗಿಂತಲೂ ಮಿಗಿಲಾದವರು ಯಾರಾದರೂ ಇದ್ದರೆ ಅದು ವೃಕ್ಷ ಮಾತ್ರ. ನೆರಳು ಕೊಟ್ಟರೂ ಕರಳು ಬಗೆಯುವ ಜನರಿರುವಾಗ ಅವರ ಬೆರಳು ಹಿಡಿದು ನಡೆಸುವ ಏಕೈಕ ಜೀವ ವೃಕ್ಷ. ಹಾಗಾಗಿ ವೃಕ್ಷ ಎನ್ನುವುದು ಕೇವಲ ಮರವಲ್ಲ, ಜೀವ ಸಂಕುಲದ ಸ್ವರ. ವೃಕ್ಷ ಎನ್ನುವುದು ಕೇವಲ ಹಸಿರಲ್ಲ, ಜಗತ್ತೂಗುವ ಉಸಿರು. ವೃಕ್ಷ ಎನ್ನುವುದು ಬರೀ ನೆರಳಲ್ಲ, ಪ್ರಕೃತಿಗೆ ಕೊರಳು. ವೃಕ್ಷ ಎನ್ನುವುದು ಕೇವಲ ಆಸರೆ ಅಲ್ಲ, ನಿಮ್ಮದೇ ಬದುಕಿನ ಧರ್ಮ ಸೆರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಅಣ್ಣ. ಓ ಲಕ್ಷ್ಮಕ್ಕ, ಅಪರೂಪ ಆಗ್ಬಿಟ್ರಲ್ಲ. ಮಗಳ ಮದ್ವೆ ಇತ್ತಲ್ಲ, ಅದಕ್ಕೆ ಬರಕ್ಕಾಗ್ಲಿಲ್ಲ. ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಕ್ಕ. ನಾನ್ ಹೇಳಿದ್ನಲ್ಲ, ಇವನೇ ಆ ಹುಡ್ಗ, ನನ್ ಮಗ ವೆಂಕಿ, ದೊಡ್ಡ ಮಗ. ನಮಸ್ಕಾರ ಮಾಡು. ನಮಸ್ಕಾರ. ಲೆಕ್ಕ ಮಾಡಕ್ಕೆ ಓದಕ್ಕೆ ಬರುತ್ತಾ ಅಕ್ಕ? ಹಾ, ಎಲ್ಲ ಬರುತ್ತೆ. ಮಾತ್ ಮಾತ್ರ ಆಡಲ್ಲ ಅಷ್ಟೇ. ಆದ್ರೆ ಇನ್ನೊಬ್ರು ಮಾತಾಡೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಅಷ್ಟಾದ್ರೂ ಸಾಕು. ಇವತ್ತಿಂದನೇ ಕೆಲಸ ಮಾಡ್ತಾನ? ಆ ವೆಂಕಿ, ಇವತ್ತಿಂದ ಕೆಲ್ಸ ಮಾಡ್ತೀಯ ಅಂಗಡಿಲಿ? ಹಾ, ಮಾಡ್ತಾನಂತೆ ಅಣ್ಣ. ಆಗ್ಲಿ, ಇವತ್ತಿಂದನೇ ಕೆಲಸ ಶುರು ಮಾಡ್ಲಿ. ತುಂಬಾ ಸಂತೋಷ. ಒಂದ್ಸಲ ತಾಯಿ ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಧಾರಾಳ ಹೋಗಿ ಬನ್ನಿ. ಅರ್ಚನೆ ಮಾಡ್ಕೊಡಿ. ತಾಯಿ, ನಿನ್ ದಯೆಯಿಂದ ಎಲ್ಲ ಒಳ್ಳೇದಾಗ್ತಿದೆ. ನನ್ನ ಮಗನ್ಗೆ ಒಂದು ಕೆಲ್ಸ ಸಿಕ್ತು. ಜಾನ್ವಿ ಮದ್ವೆ ಯಾವುದೇ ತೊಂದರೆ ಇಲ್ದೆ ನಡೀತು. ಖುಷಿ ನಮ್ ಜೊತೆ ಇರೋ ಹಾಗಾಯ್ತು. ಅದ್ರಿಂದ ಭಾವನಾ ಖುಷಿಯಾಗಿದ್ದಾಳೆ. ಆದ್ರೆ ಅವಳ ಮದ್ವೆ ವಿಷಯದಲ್ಲಿ ಮಾತ್ರ ತೊಂದರೆ ಆಗ್ತಿದೆ. ಅದೆಲ್ಲ ನಿವಾರಣೆ ಆಗಿ ಅವಳ ಜೀವನದಲ್ಲೂ ಒಂದು ಹೊಸ ಬೆಳಕು ಮೂಡೋ ಹಾಗೆ ಮಾಡು ತಾಯಿ. ನಾನೀಗ ಮನೆಗೆ ಹೋಗ್ತೀನಿ. ನೀನು ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಮನೆಗೆ ಬಾ. ಹಾ ಹಾ, ನೋಡ್ಬಿಟ್ ಬಾ. ಅತ್ತೆ ನಾನ್ ನೋಡ್ಕೋತೀನಿ, ನೀನೇನ್ ಚಿಂತೆ ಮಾಡ್ಬೇಡ. ಬರ್ಲಾ? ಬರ್ತೀನಿ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಬಯಸಿದಾಗ ನನ್ನ ಪ್ರಪಂಚಕ್ಕೆ ಒಲಿದು ಬಂದ ದೇವತೆ ನೀವು. ಇನ್ಮೇಲೆ ನನಗೆ ನೀವು ನಿಮಗೆ ನಾನು. ನನ್ನೆಲ್ಲ ಪ್ರೀತಿನೂ ನಿಮಗಾಗಿ, ನಿಮ್ಮೆಲ್ಲ ಪ್ರೀತಿನೂ ನನಗಾಗಿ. ನಮ್ಮಿಬ್ಬರ ಪ್ರೀತಿ ಮಧ್ಯೆ ಮೂರನೇ ವ್ಯಕ್ತಿ ಯಾರು ಬರಬಾರ್ದು. ಜಾನ್ವಿ ಅವರೇ, ನಿಮಗೆ ಜಿರಳೆ ಕಂಡ್ರೆ ಭಯನಾ? ಭಯ ಅಂತಲ್ಲ, ಆದ್ರೆ ಅದು ಮೈ ಮೇಲೆಲ್ಲ ಹರಿದಾಡಿದ್ರೆ ಒಂಥರ ಹಿಂಸೆ ಆಗುತ್ತೆ. ಅತ್ತ ಮಾಡನಾ? ನನ್ನ ಹೆಂಡತಿ ಮೈ ಮೇಲೆ ಹರಿದಾಡೋ ಅಷ್ಟು ಧೈರ್ಯ ನನಗೆ. ನಾನ್ ಮಾತ್ರ ಅವ್ರನ್ನ ಮುಟ್ಬಹುದು, ಗೊತ್ತಿದೆ ಅಲ್ವಾ? ಅವರು ನನಗೆ ಮಾತ್ರ ಸ್ವಂತ. ಅಷ್ಟೆಲ್ಲ ಗೊತ್ತಿದ್ರು ನೀವ್ರ ಕಷ್ಟ ಕೊಟ್ಬಿಟ್ಟೆ ಅಲ್ವಾ? ತಪ್ಪು ಮಾಡ್ಬಿಟ್ಟೆ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡಿ ಅದನ್ನ. ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ಇವತ್ತು ಗೊತ್ತಿಲ್ಲದೆ ಬಂದಿದೆ, ನಾಳೆ ಗೊತ್ತಿದ್ದು ಬರುತ್ತೆ. ಜಾನ್ವಿಯವರೇ, ನಿಮ್ಮ ಮೈ ಮಟ್ಟಿದೆ ಅಂದಮೇಲೆ ಅದು ತಪ್ಪು ಮಾಡಿದೆ. ಆ ತಪ್ಪಿಗೆ ನಾನು ಶಿಕ್ಷೆ ಕೊಡ್ಲೇಬೇಕು, ಅದು ಅನುಭವಿಸಲೇಬೇಕು. ಜಾನ್ವಿ ಅವರೇ, ನೀವನ್ ಕಂಡು ಬಿಡಬಹುದು. ಜಿರಳೆ ಇನ್ನಿಲ್ಲ, ಇಟ್ಸ್ ಗಾನ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಲ್ಗಂಜಿ ಮೈಯಲ್ಲಿ ಕಪ್ಪಿದೆ ಅಂತ ಗೊತ್ತಾದಾಗ್ಲೆ ಅದರ ಅಹಂಕಾರ ಬಿದ್ದಿದೆ ಅಂತ ಗೊತ್ತಾಗೋದು. ಏನ್ ಹಾಗೆ ಗುರಾಯಿಸ್ತಿದ್ಯಾ? ನೀನ್ ಹಂಗೆ ನೋಡಿದ ತಕ್ಷಣ ಎದುರ್ಕೊಳ್ಳೋ ಅಂತ ರಾಧಾ ಅಲ್ಲ ನಾನು. ಸ್ನೇಹ, ನಿಂಗೊಂದು ವಿಷಯ ಗೊತ್ತಾ? ಮನುಷ್ಯ ತಪ್ಪುಗಳನ್ನ ಮುಚ್ಚಿಡೋದು ಭಯದಿಂದ. ಒಂದು ಸತಿ ಆ ಭಯನ ಎದುರಿಸ್ದ ಅಂತ ಇಟ್ಕೋ, ಅವನ್ನ ಹಿಡಿಯೋರು ಯಾರು ಇರಲ್ಲ. ಮಾತಾಡಿದಾಗಿದ್ರೆ ನೀನಿನ್ ಹೊರಡ್ಬೋದು. ಇಷ್ಟು ಬೇಗ ಎಲ್ಲಿ ಮುಗಿಯುತ್ತೆ ಸ್ನೇಹ? ನಿನ್ನ ಮಾತಾಡಿಸಿ ನಿನ್ನ ಕೆಣಕಿ ಮಜಾ ತಗೊಳ್ಳೋಣ ಅಂತಾನೆ ಬಂದಿದ್ದೀನಿ. ಇಷ್ಟು ಬೇಗ ಹೋಗಕ್ಕಾಗತ್ತಾ? ಇಡೀ ಊರಲ್ಲಿ ಪುಟ್ಟಕ್ಕನ ಮಕ್ಕಳಿಗೆ ಮರ್ಯಾದೆ ಕೊಟ್ಟಿದ್ದೇನು? ಒಬ್ಬಬ್ಬಾ, ಹಿರಿ ಮಗಳು ಪುಟ್ಟಕ್ಕನ ತರಾನೇ. ಇನ್ನೆರಡನೇವಳು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ DC. ಇನ್ ಮೂರನೇವಳು ಇಂಜಿನಿಯರಿಂಗು. ಅಬ್ಬಬ್ಬಬ್ಬಬ್ಬಾ, ಅದೇನು ಆಸೆ ಉಡ್ಸ್ಕೊಂಡು ಓಡಾಡ್ತಿದ್ದೀರ. ಆದ್ರೂ ನಿಮ್ಮ ಅಕ್ಕನ ಬಾಳು ಈ ರೀತಿ ಬೀದಿಗೆ ಬರಬಾರ್ದಿತ್ತು. ನಮ್ಮಲ್ಲಿ ಒಂದು ಮಾತಿದೆ, ಭೂತದ ಬಾಯಲ್ಲಿ ಭಗವದ್ಗೀತಾ ಅಂತ. ಅದನ್ನ ಇವತ್ತು ನೋಡ್ದಂಗಾಯ್ತು. ಆಡ್ಕೋ
ಅದು ಎಷ್ಟು ಆಡ್ಕೋತೀಯೋ ಆಡ್ಕೋ. ಇನ್ನೊಬ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋರ್ಗೆ ಆಡ್ಕೊಳ್ಳೋರ್ಗೆ ಈ ಥರ ಮಾತಾಡೋದು ಬಿಟ್ರೆ ಬೇರೆ ಏನು ಬರಲ್ಲ. ಈ ಊರಿನ ಗಲೀಜ್ನೆಲ್ಲ ಕ್ಲೀನ್ ಮಾಡೋದು ಹಂದಿ. ಹಾಗಂತ ಹಂದಿನ ನಾವು ದೂರಕ್ಕಾಗಲ್ಲ. ಅಟ್ಲೀಸ್ಟ್ ಊರ್ ಕ್ಲೀನ್ ಆದ್ರೂ ಆಗ್ತಿದೆಯಲ್ಲ ಅಂತ ನಮಗ್ ನಾವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಏಯ್, ಮೆತ್ತಗೆ ಕಿರಿಚ್ಬೇಡ. ಏನ್ ಗೊತ್ತಾ ರಾಧಾ, ನಾವು ಪುಟ್ಟಕ್ಕನ ಮಕ್ಕಳು ತುಂಬಾ ನಿಯತ್ತಿಂದ ಬಾಳೋರು. ನಮ್ಗೆ ಎಷ್ಟೇ ಕಷ್ಟ ಬಂದ್ರೂ ಇನ್ನೊಬ್ರು ತಟ್ಟೆ ಕೈ ಹಾಕಿ ಕಿತ್ಕೊಳ್ಳೋ ಬುದ್ಧಿ ನಮ್ಗಿಲ್ಲ. ಸ್ನೇಹ ಮಾತು ಹದ್ಬಸ್ತಲ್ಲಿ ಇರ್ಲಿ. ಅತ್ತೆಗೇನಾದ್ರೂ ನೀನು ಈಗ ಮಾತಾಡ್ತಿರೋದು ಗೊತ್ತಾದ್ರೆ ಅತ್ತೆಗೂ ನೀನ್ ನಿಜವಾದ ಸ್ವರೂಪ ಆದಷ್ಟು ಬೇಗ ಗೊತ್ತಾಗತ್ತೆ. ಕಂಟಿ ಮಾವ ನಿನ್ ಜೊತೆ ಇದ್ದಾನೆ ಅಂತ ಇಷ್ಟೊಂದು ಎಗರಾಡ್ಬೇಡ. ಕಂಟಿ ಮಾವ ಯಾವತ್ತಿದ್ರು ನನ್ನವನು. ನಾನು ಶ್ರೀ ಪ್ರೀತಿ ಮಾಡಿ ಮದ್ವೆ ಆಗಿ ಸಂಸಾರ ಮಾಡ್ತಿರೋದನ್ನೆಲ್ಲ ನೋಡಿದ್ಮೇಲೂ ನೀನ್ ಹೀಗೆ ಮಾತಾಡ್ತಿದ್ಯಾ ಅಂದ್ರೆ ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೇಳೋದೇನಿಲ್ಲ, ನಿನ್ನ ಕಂಟಿ ಮಾವನ್ನ ಹೇಗ್ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು. ನಾನು ಕಂಟಿ ಮಾವನ್ನ ಮದ್ವೆ ಆಗ್ಬೇಕಾಗಿರೋಳು. ನಾನು ಕಂಟಿ ಮಾವಂಗೆ ಅಂತಾನೆ ಹುಟ್ಟಿರೋಳು. ನಾನು ಹುಟ್ಟೋದಕ್ಕೆ ಮುಂಚೆ ಕಂಟಿ ಮಾವ ನನ್ ಕಣ್ ಬಿಡ್ಲಿ ಅಂತ ಕಾಯ್ತಾ ಇದ್ದ. ಹೇಳ್ಬೇಕು ಅಂದ್ರೆ ನಿನ್ಕಿಂತ ನನಗೆ ಜಾಸ್ತಿ ಅಧಿಕಾರ ಇರೋದು. ಅಷ್ಟೇ ಯಾಕೆ, ಬಂಗಾರತ್ತನ್ ಕೇಳಿದ್ರು ಈ ಮನೆ ಸೊಸೆ ರಾಧಾ ಅಂತಾನೆ ಹೇಳ್ತಾರೆ. ನಿನ್ನ ಈ ಜನ್ಮದಲ್ಲಿ ಬಂಗಾರತ್ತ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ. ನೋಡ್ತಾ ಇರು, ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಹೇಗ್ ಕಂಟಿ ಮಾವನ್ನ ಮದ್ವೆ ಆಗ್ತೀನಿ ಅಂತ. ಶ್ರೀ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ನಾನು ರುಕ್ಕುನೇ ಮದುವೆ ಮಾಡ್ಕೊಂಡ್ರೆ ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು. ರುಕ್ಕುನು ಚಿಕ್ಕ ವಯಸ್ಸಿಂದ ನನ್ನನ್ನು ಗಂಡ ಅಂತಾನೆ ಅನ್ಕೊಂಡು ಬೆಳೆದವಳು. ಆದರೆ ಮಾವನೇ ಮಧ್ಯ ದಾರಿ ತಪ್ಪಿಟ್ಟ. ಆದರೆ ಈಗ ಸಿಕ್ಕಿದ್ದಾನೆ, ನಾನು ಬಿಟ್ಬಿಡ್ತೀನಾ? ಪ್ಲೀಸ್ ಅಮ್ಮ, ಪ್ಲೀಸ್ ಅಜ್ಜಿ, ನನಗೂ ಮಾವಂಗೂ ಮದುವೆ ಮಾಡಿಸಿ. ಹೌದಜ್ಜಿ, ನೀವು ಬರೋದಕ್ಕಿಂತ ಮುಂಚೆ ನಾವಿಬ್ರು ಇದೇ ವಿಚಾರನ ಮಾತಾಡ್ತಿದ್ವಿ. ಗುರು ಕಂಡ್ರೆ ಇಷ್ಟ, ನಾವು ಯಾಕೆ ಮದುವೆ ಆಗ್ಬಾರ್ದು ಅಂತ. ತೆಗಿ ತೆಗಿ, 100 ರೂಪಾಯಿ ತೆಗಿ. ನಾನು ಬೆಟ್ ಕಟ್ಟಿರ್ಲಿಲ್ವಾ, ಅವರು ಒಬ್ರಿಗೊಬ್ರು ಇಷ್ಟಪಡ್ತಾರೆ ಅಂತ. ತೆಗಿ. ನೀವು ಊಹೆ ಮಾಡಿದ್ರೆ ಅದು ತಪ್ಪಾಗ ಸಾಧ್ಯನಾ ಅತ್ತೆ? 1 ನಿಮಿಷ ಇರಿ, ತಗೊಳ್ಳಿ. ನಾವು ಇಷ್ಟಪಡ್ತಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಜ್ಜಿ? ನಿಮ್ಮ ವಯಸ್ಸನ್ನೆಲ್ಲ ದಾಟೇಮ್ಮ ನಾನು ಅಜ್ಜಿ ಆಗಿರೋದು. ನೀವು ಅಷ್ಟೇ ಅಲ್ಲ ಕಣೆ, ನೀನು ಫಸ್ಟ್ ಎಂಟ್ರಿ ಕೊಟ್ಟಿಯಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಇರಬಹುದು ಅಂತ. ಆಮೇಲೆ ಬಾಲಂಗ್ ತೋರಿಸ್ತಾ ಇಲ್ಲಲ್ಲ ಪ್ರೀತಿ, ಅಕ್ಕರಿ, ಕಾಳಜಿ, ಅದನ್ನೆಲ್ಲ ನೋಡಿ ಕನ್ಫರ್ಮ್ ಆಗೋಯ್ತು. ರುಕ್ಕು, ನಮ್ ಬಾಲಂಗೆ ಪ್ರೀತಿ ಅನ್ನೋದೇ ಸಿಕ್ಕಿಲ್ಲ. ನಿನ್ನಿಂದಾದ್ರೂ ಅವನ್ ಖುಷಿಯಾಗಿರ್ಲಿ. ನಿನ್ನ ಹತ್ರ ಒಂದೇ ಒಂದು ಕೇಳ್ಕೊಳ್ಳೋದು ಕಣೆ, ಅಪ್ಪದ ಹುಡುಗ ಇದ್ದು ಅವನ ಹತ್ರ ಜಗಳ ಮಾಡಬೇಡ, ಅವನ ನೆಮ್ಮದಿನ ಕಿತ್ಕೋಬೇಡ. ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ ಅಜ್ಜಿ. ನಾನು ನನ್ನ ಮಾವನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅತ್ತೆ, ಅಂತೂ ಇಂತೂ ಇವರಿಬ್ರು ಬಾಯ್ ಬಿಡ್ಸೋದಕ್ಕೆ ನೀವು ಆಡಿದ ನಾಟಕ ಸಕ್ಸಸ್ ಆಯ್ತು.
ಮತ್ತೆ ಸುಮ್ಮನೆನಾ ಈ ಗಿರಿಜಮ್ಮ ಅಂದ್ರೆ ಅದು ನನ್ನ ಜೀವನನೇ ಇಲ್ಲಿ ಮುಳುಗೋಗ್ತಿದೆ. ಇವ್ರಿಗೆಲ್ಲ ಬಾಲನ್ ಇನ್ನೊಂದು ಮದುವೆ ಮಾಡೋ ಸಂಭ್ರಮ. ಥೂ, ಈ ಬಾಲನು ನಾಚಿಕೆ ಬಿಟ್ಟು ರುಕ್ಕುನ ಮದುವೆ ಆಗ್ತೀನಿ ಅಂತಿದ್ದಾನೆ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಬಾಲ ನನ್ನವನು, ನನಗ್ ಬಾಲ ಬೇಕು. ಅವನನ್ನು ಯಾರಿಗೂ ಬಿಟ್ಕೊಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ವಟಾರದಲ್ಲಿರೋಳಿಗೆ ಅರಮನೆ ಕನಸು. ಈ ವಿಷಯ ಮಾವಯ್ಯನ ಗೊತ್ತಾಗೋಕ್ಕೂ ಮುಂಚೆ ಇದಕ್ಕೆ ಇತಿ ಹಾಡಲೇಬೇಕು. ತಿಳಿದದನು ನೆರವಾಗು. ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ, ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ, ಎಲೆನೇನು ವೃಕ್ಷ ದೊಳು ಎಲೆಯೊಳೊಂದು ನೀವು ತಿಳಿದವನು ನೆರವಾಗು ಮಂಕುತಿಮ್ಮ. ಸುಂದರದ ರಸನೂರು ಸಾರವದರೊಳು ಮೂರು, ಒಂದಿಪ್ಪುವು ಮೋಹ ಕರುಣೆ ಶಾಂತಿಗಳ. ಮಾವಯ್ಯ, ಥ್ಯಾಂಕ್ ಯು ಮಾ. ಮಾವಯ್ಯ, ಅಶೋಕನ್ಗೆ ಅವನ ಮದುವೆ ಬಗ್ಗೆ ಎಕ್ಸೈಟ್ಮೆಂಟ್ ಇದೆಯೋ ಇಲ್ವೋ, ಆದರೆ ನಮ್ಮ ಚಾಂದಿನಿ ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ಗೊತ್ತಾ? ನೀವು ಅವಳು ತೋರಿಸಿದ ಪ್ಲಾನ್ ಬೇಡ ಅಂತ ಅಂದಮೇಲಂತೂ ಈಗ ಎಷ್ಟೊಂದು ಪ್ಲಾನ್ಗಳನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಾವಯ್ಯ. ತುಂಬಾ ಒಳ್ಳೆ ಹುಡುಗಿ ನಮ್ಮ ಅವಳು. ಕೆಲಸದ ಬಗ್ಗೆ ತುಂಬಾ ಶ್ರದ್ಧೆ ಇದೆ. ಇಷ್ಟೊತ್ತಿಗೆ ನಮ್ಮ ಅಪ್ಪು ಮದುವೆ ಆಗಿದ್ದಿದ್ರೆ ನಮ್ಮ ಮನೆ ಸೊಸೆನೇ ಮುಂದೆ ನಿಂತು ಈ ಮದುವೆ ಎಲ್ಲ ಮಾಡಿರೋಳು. ಮಾವಯ್ಯ, ಏನಾಯ್ತಮ್ಮ? ಮಾವಯ್ಯ, ಈ ವಿಷಯ ಇಷ್ಟು ದಿನ ಹೊಳಿಲೇ ಇಲ್ಲ ನೋಡಿ. ನಾವು ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಹುಡುಕಾಡ್ತಾ ಇದ್ದೀವಿ. ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಮಾವಯ್ಯ, ನೀನ್ ಏನ್ ಹೇಳೋದಕ್ಕೆ ಹೊರಟಿದ್ಯಾ ಅಂತ ನನಗೆ ಅರ್ಥ ಆಯ್ತಮ್ಮ. ನಾನು ಯಾವಾಗಲೂ ಇದನ್ನು ಯೋಚನೆ ಮಾಡಿದ್ದೀನಮ್ಮ. ಅಂದ್ರೆ ಅಪ್ಪು ಮತ್ತೆ ಚಾಂದಿನಿ, ಮಾವಯ್ಯ ನಿಮ್ಗೂ ಅದೇ ಅನ್ನಿಸ್ತಾ? ನಂಗೂ ಹಂಗೆ ಅನ್ಸಿದ್ದು ನಿಜ ಭಾರ್ಗವಿ. ಥ್ಯಾಂಕ್ ಯು ಮಿಸ್ಟರ್ ದೇಸಾಯಿ. ನನ್ನ ಕೆಲಸನ ತುಂಬಾ ಈಸಿ ಮಾಡ್ತಿದ್ದೀರಾ. ಚಾಂದಿನಿ ಒಳ್ಳೆ ಹುಡುಗಿ, ನೋಡೋಕ್ಕೂ ಸುಂದರವಾಗಿದ್ದಾಳೆ, ಬುದ್ಧಿವಂತೆ ಕೂಡ. ಆದರೂ ನಮ್ಮ ರಾಮಂಗೆ ಆಕೆ ಸರಿ ಹೊಂದೋದಿಲ್ಲ ಅನ್ಸುತ್ತೆ. ಯಾಕೆ ಮಾವಯ್ಯ? ಕಾರಣ ತಿಳ್ಕೊಬೋದಾ? ಕಾರಣ ಇಂಥದ್ದೇ ಅಂತ ನನಗೆ ಹೇಳೋದಕ್ಕೆ ತೋರಿಸ್ತಿಲ್ಲಮ್ಮ. ಆದರೆ ಅವಳು ನಮ್ಮ ರಾಮಂಗೆ ಸರಿ ಹೊಂದುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಮ್ಮ, ಈಗಲೇ ನಿರ್ಧಾರ ಮಾಡೋದು ಬೇಡ. ಮದುವೆ ಅಂದರೆ ಭವಿಷ್ಯ. ಅವಸರದ ನಿರ್ಧಾರದಿಂದ ಭವಿಷ್ಯಕ್ಕೆ ತೊಂದರೆ ಮಾಡ್ಕೊಳ್ಳೋದು ಬೇಡ. ಒಂಚೂರು ಟೈಮ್ ತಗೊಳ್ಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಅಂದಾಗೆ ಆ ಫೈಲ್ ಮೂವ್ ಮಾಡಿದ್ರ? ಯಾವ ಫೈಲು ರಾಮ್? ನಾನು ಯಾವ ಫೈಲು ಪೆಂಡಿಂಗ್ ಇಟ್ಟಿಲ್ಲ. ವಾಟ್ಸ್ ದಟ್ ಫೈಲ್ ನಂಬರ್? ಫೈಲ್ ನಂಬರ್ 143. 143 ಅಂತ ಫೈಲಾ? ಅದು ನನ್ಗೆ ಗೊತ್ತಿಲ್ವಲ್ಲ. ಏನು ಫೈಲ್ ನಂಬರ್ 143 ಗೊತ್ತಿಲ್ವಾ ನಿಮ್ಗೆ? ಸೀರಿಯಸ್? 143 ಅಂದ್ರೆ ಐ ಲವ್ ಯು ಸೀತಾ ಅಂತ.
ಇದು ಆಫೀಸ್. ಗೊತ್ತು. ರಾಮ್, ಐ ವಾಂಟ್ ಟು ಟಾಕ್ ಟು ಯು. ಇಟ್ಸ್ ರಿಗಾರ್ಡಿಂಗ್ ಅಶೋಕ್ಸ್ ವೆಡ್ಡಿಂಗ್. ಚಿಕ್ಕಿ ನಿನ್ನ ಜೊತೆ ಮಾತಾಡೋಕೆ ಹೇಳಿದ್ದಾರೆ. ಸೀತಾ, ಪ್ಲೀಸ್ ವೈ. ಲಿಸನ್, ಸೀತಾ ಮತ್ತು ಪ್ರಿಯಾ ಬೆಸ್ಟ್ ಫ್ರೆಂಡ್ಸ್. ನಿಮ್ದು ಏನೇನು ಪ್ಲ್ಯಾನ್ಸ್ ಇದೆಯೋ ಅದನ್ನ ಸೀತಾ ಜೊತೆನೂ ಶೇರ್ ಮಾಡ್ಕೊಳ್ಳಿ. ದೇ ಹ್ಯಾವ್ ಟು ನೋ ಎವ್ರಿಥಿಂಗ್. ಐ ನೋ ರಾಮ್, ನಾನು ಸೀತಾ ಜೊತೆ ಮಾತಾಡ್ತೀನಿ, ಬಟ್ ನಿನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು. There's nothing personal between us. ಇಲ್ಲ, ನೀವಿಬ್ರು ಮಾತಾಡಿ, ನನಗೆ ಸ್ವಲ್ಪ ಕೆಲಸ ಇದೆ. Listen, I've got nothing to do with you. There's nothing between us. You may leave now. ಆದರೆ ನಾನು ಮಾತಾಡಬೇಕು ರಾಮ್. ಅದು ನಿನ್ನ ಮತ್ತೆ ಸೀತಾ ಬಗ್ಗೆ. ಹೇಳು, ಇದನ್ನ ಎಲ್ರ ಮುಂದೆ ಮಾತಾಡ್ಲಾ? What? ಕಂಗ್ರ್ಯಾಚುಲೇಷನ್ಸ್ ರಾಮ್. ರಾಮ್, ನಾವಿಬ್ರು ಇವಾಗ ದೂರ ಆಗಿದ್ದೀವಿ, ಆದರೆ ನಾವು ಪ್ರೀತಿ ಮಾಡಿದ್ದಂತೂ ನಿಜ ಅಲ್ವಾ? ನೀನು ಅದು ಹೇಗೆ ಅನ್ಕೊಂಡೆ ನಾನು ನಿನ್ನನ್ನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂತ? ನೀನು ನಿನ್ನ ಲೈಫಲ್ಲಿ ಮೂವ್ ಆನ್ ಆಗಿರೋದನ್ನ ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ ರಾಮ್. ಟ್ರಸ್ಟ್ ಮೀ. ಬಿಕಾಸ್ ಟ್ರೂ ಲವ್ ಅಂದರೆ ನಾವು ಪ್ರೀತಿಸಿದವರು ಖುಷಿಯಾಗಿರಲಿ ಅಂತ ಇಷ್ಟಪಡೋದು, ಅದನ್ನು ಬಿಟ್ಟು ಹಠಕ್ಕೆ ಬೀಳೋದಲ್ಲ. ನನಗೆ ಗೊತ್ತಿದೆ ರಾಮ್, ನೀನು ಸೀತಾನ ಇಷ್ಟಪಡ್ತಿದ್ಯಾ. ಯು ಬೋತ್ ಆರ್ ಇನ್ ಲವ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನು ಪೂರ್ತಿ ಹುಷಾರಾಗೋವರೆಗೂ ಈ ಬಿಸ್ನೆಸ್ ವಿಚಾರ, ಪೊಲಿಟಿಕಲ್ ಮೀಟಿಂಗ್ ಆಗಲಿ, ಪಾರ್ಟಿಯವ್ರ ಹತ್ರ ಮಾತಾಡೋದು ಎಲ್ಲ ಸ್ವಲ್ಪ ನೀನೇ ಹ್ಯಾಂಡ್ಲ್ ಮಾಡಬೇಕು. ನನಗೆ ಈ ಫೈಲ್ಗಿಲೆಲ್ಲ ನೋಡೋಕ್ಕಾಗಲ್ಲ, ಹಾಗಾಗಿ ನೀನೇ ಫೈಲೆಲ್ಲ ಚೆಕ್ ಮಾಡಿ ಸಿಗ್ನೇಚರ್ಗೆ ಮಾತ್ರ ನನ್ನ ಹತ್ರ ಬರಬೇಕು. ಇಂಥ ದಿನಕ್ಕೆ ಕಾಯ್ತಾ ಇದ್ದೆ. ಗಾಳ ಹಾಕಿ ಕೂತಿದ್ರೆ ಮೀನು ತಾನಾಗೇ ಬಂದು ಬಲೆಗೆ ಬಿದ್ದಿದೆ. ಯಾಕೆ ಸುಮ್ಮನೆ ನಿಂತಿದೀಯಾ? ಎಲ್ಲ ಜವಾಬ್ದಾರಿನೂ ನಿನಗೆ ತಗೊಳಕ್ಕೆ ಭಯನಾ? ಇಷ್ಟಕ್ಕೂ ನಿನಗೆ ತಿಳಿದೇ ಇರೋದೇನಿದೆ? ಈಗ ಸ್ವಲ್ಪ ದಿವಸ ನಿರ್ಧಾರನೂ ನೀನೇ ತಗೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಅಲ್ವಾ ಸುಬ್ಬು? ಸರಿ ಯಜಮಾನ್ರೆ. ನೋಡ್ದ್ಯಾ, ನಾನು ಈಗ ತಾನೇ ಹೇಳಿದೆ, ಬಿಸ್ನೆಸ್ಸು, ಪಾಲಿಟಿಕ್ಸು, ಮೀಟಿಂಗು ಇದ್ರ ಬಗ್ಗೆ ಮಾತಾಡಬೇಡ ಅಂತ. ನಡಿ, ರೆಸ್ಟ್ ಮಾಡು. ತಾಯಿ ಹಾಗೆ ನೋಡ್ಕೊಂಡವಳಿಗೆ ತಾಯಿಯಾಗೆ ಆರ್ಡ್ರ್ ಮಾಡೋ ಅಧಿಕಾರನೂ ಇದೆ. ಯಾರಮ್ಮ ಇಲ್ಲ ಅಂದಿದ್ದು? ಈ ಮನೆಯಲ್ಲಿ ಎಲ್ಲ ನಿರ್ಧಾರನೂ ನಿಂದೆ.
ಈಗ ಸುಬ್ಬು ಎಲ್ಲ ಕೆಲಸಕ್ಕೂ ಒಪ್ಕೊಂಡಲ್ಲ, ನನಗಿನ್ನೇನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತೀನಿ, ಸರಿನಾ? ನಾನು ಪೂರ್ತಿ ಹುಷಾರಾಗೋವರೆಗೂ ಬಿಸ್ನೆಸ್ ವಿಚಾರ, ಪೊಲಿಟಿಕಲ್ ಮೀಟಿಂಗ್ ಆಗಲಿ, ಪಾರ್ಟಿಯವ್ರ ಹತ್ರ ಮಾತಾಡೋದು ಎಲ್ಲ ಸ್ವಲ್ಪ ನೀನೇ ಹ್ಯಾಂಡಲ್ ಮಾಡಬೇಕು. ಓಕೆ ಅಲ್ವಾ ಸುಬ್ಬು? ಈ ಮನೆ ನನ್ನ ಕಂಟ್ರೋಲಲ್ಲಿ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿದೆ. ಇಡೀ ಸರ್ದೇಸಾಯಿ ಸಾಮ್ರಾಜ್ಯನ ನಾನು ಒಬ್ಳೇ ನಿಂತು ಕೈವಶ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ. ಇಲ್ಲಿ ನಿನ್ನ ಅವಶ್ಯಕತೆ ತುಂಬಾ ಇದೆ. ಹಾಲಿಗೆ ಹುಳಿಯಿಂದ ಸಮಯ ಹೊರಟೋಯ್ತು. ಇನ್ನೇನಿದ್ರು ವಿಷ ಬೆರೆಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ನೀನ್ ಆದಷ್ಟು ಬೇಗ ಇಲ್ಲಿಗೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವೀರು, ಹಳೇದನ್ನೆಲ್ಲ ಮರ್ತು ಬಿಡ್ಬಾರ್ದ? ಹೇಗೆ ಮರೀಲಿ ವಿಜಯ? ನನ್ನ ಪ್ರೀತಿ ಸುಳ್ಳಾಗಿರ್ಲಿಲ್ಲ, ಆದರೂ ದ್ರೋಹ ಮಾಡಿ ಹೊರಟ್ಬಿಟ್ಲು. ಯಾಕೆ ಆಯಾಸ ಮಾಡ್ಕೋತೀಯ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಸಾವು ಒಂದೇ ಸಲ ಬರೋದು ಅಂತಾರೆ, ಆದ್ರೆ ನಾನು ಪ್ರತಿ ದಿನ ಸಾಯ್ತಾ ಇದ್ದೀನಿ. ಕಹಿ ನೆನಪುಗಳು ಮನೆ ತುಂಬಾ ಆವರಿಸ್ಕೊಂಡ್ಬಿಟ್ಟಿದೆ. ಹೇಗೆ ಬರೀಲಿ ವಿಜಯ? ಅದಕ್ಕೆ ಇವಳನ್ನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತಿದ್ದೀನಿ. ಜನ ವೀರು ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಂಡ ಅನ್ಕೋಬಹುದು, ಆದ್ರೆ ನಾನು ಕಳ್ಕೋತಾ ಇರೋದು ನನ್ನ ಭಾರನ. ಅರ್ಥ ಆಗ್ತಿದೆ, ಆದ್ರೆ ನೀನ್ ಸಮಾಧಾನ ಮಾಡ್ಕೊಳ್ಳೇಬೇಕು. ಹೇಗೆ ವಿಜಯ? ನನಗೋಸ್ಕರ. ಪಿಂಕಿ, ಏನ್ ಹಾಗೆ ನೋಡ್ತಾ ಇದ್ಯಾ? ಅಲ್ಲೋಡು. ಅಕ್ಕ, ನಿಮ್ಗೆ ಯಾವಾಗಿಂದ ಫ್ರೆಂಡ್ಶಿಪ್ ಆಯ್ತು ದೇವ್ರ ಜೊತೆ? ನಾನು ಕೇಳಿದನ್ನ ನಡ್ಸ್ಕೊಟ್ನಲ್ಲ ಆಗಿಂದ. ಅಂತದೇನ್ ಕೇಳಿದ್ದೆ ನೀನು? ಅಪ್ಪಂಗೆ ಆಕ್ಸಿಡೆಂಟ್ ಆಯ್ತು ಅಂತ ನನ್ನ ಎದೆನೇ ಹೊಡೆದೋಗಿತ್ತು. ಅವ್ರಿಗೇನು ತೊಂದರೆ ಆಗದೆ ವಾಪಸ್ ಸೇಫ್ ಆಗಿ ಬರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಅದಕ್ಕೆ ನನ್ನ ಮಾತನ್ನ ನಡೆಸ್ಕೊಟ್ಟಿದ್ದ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಯಾವಾಗ್ಲೂ ನೀನು ನಿಮ್ಮ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತೀಯ, ಆದ್ರೆ ಅವರು ನಿನ್ನ ಬಗ್ಗೆ. ಬರುತ್ತೆ ಚಿಕ್ಕಮ್ಮ, ಆ ಟೈಮು ಬರುತ್ತೆ. ನಂಗೆ ದೇವ್ರ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಜಾಸ್ತಿ ನಾನು ಅಪ್ಪನ ಪ್ರೀತಿ ಪಡಿತೀನಿ ಅಂತ ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗೆ ಆಗ್ಲಮ್ಮ. ಅದು ಅಲ್ಲದೆ ನೀನ್ ಇದುವರೆಗೂ ಕಳ್ಕೊಂಡಿರೋ ಪ್ರೀತಿನ ನಿನಗೆ ಒಟ್ಟಿಗೆ ಕೊಡೋಕೆ ಆದಷ್ಟು ಬೇಗ ಒಬ್ಬ ರಾಜ್ಕುಮಾರ ಬರ್ಲಿ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಹಾಗೆ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅವನು ಹಾಗೆ ಮಾತಾಡಬಾರ್ದಾಗಿತ್ತು. ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವನು ಸಣ್ಣ ಹುಡುಗ, ನಿಮಗೆ ಅವನು ಹೇಗೆ ಅಂತ ಗೊತ್ತಲ್ವಾ? ಅವನ ವಿಷಯನ ತಲೆಗೆ ಹಾಕೋಬೇಡಿ. ಅವನು ಹಾಗೆ ಹೇಳಿದ್ದಕ್ಕೆ ನನಗೆ ಬೇಜಾರಿಲ್ಲ ಮಾಧವ್ ಅವರೇ. ಅವನು ಹೇಳಿದ್ರಲ್ಲಿ ತಪ್ಪಿಲ್ವಲ್ಲ? ಏನು ಹೇಳ್ತಿದ್ದೀರಾ ತುಳಸಿಯವರೇ? ಹೌದು, ಅವ್ರ ಅಮ್ಮನ ಥರ ನಾನಿಲ್ಲ ಅನ್ನೋದು ಸತ್ಯ ಅಲ್ವಾ? ಅವ್ರಿಗೆ ಹೋಲಿಸಿದ್ರೆ ನಂಗೆ ತುಂಬ ದಡ್ಡಿ. ತುಳಸಿಯವರೇ, ಮನುಷ್ಯ ನೆಮ್ಮದಿ ಕಳ್ಕೊಳ್ಳೋದು ಯಾವಾಗಲೂ ಮತ್ತೊಬ್ಬರಿಗೆ ತನ್ನನ್ನು ಹೋಲಿಸ್ಕೊಳ್ಳೋದ್ರಲ್ಲಿ. ಹೋಲಿಕೆ ಅನ್ನೋದು ಯಾವತ್ತೂ ಒಳ್ಳೆಯದಲ್ಲ. ಅಭಿ ಹೇಳ್ದಾಗೆ ಸುಮತಿ ಆಗಿದ್ಲು ನಿಜ. ಅದಕ್ಕೆ ಅವಳು ಬೆಳೆದು ಬಂದ ಪರಿಸರ, ಅವಳು ಪಡೆದ ಎಜುಕೇಷನ್ನು, ಅವಳಿಗೆ ಸಿಕ್ಕ ಜೀವನ ಆಗಿತ್ತು. ಅದಕ್ಕೆ ಅವಳು ಆಗಿದ್ಲು. ನಿಮಗೆ ನೀವು ಬೆಳೆದು ಬಂದ ಪರಿಸರ ಬೇರೆ, ನೀವು ಕಲ್ತಿದ್ದು ಬೇರೆ, ನಿಮಗೆ ಸಿಕ್ಕ ಜೀವನ ಬೇರೆ ಅಲ್ವಾ? ಆದರೆ ನಾನು ಒಬ್ಳು ಅಮ್ಮನೇ ಅಲ್ವಾ? ಒಬ್ಬ ಮಗನಿಗೆ ಹೆಮ್ಮೆ ಆಗೋ ಹಾಗೆ ಅಮ್ಮನಾಗಿರ್ಬೇಕು ಅಂದರೆ ಹೇಗಿರಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ. ಒಬ್ಬ ಮಗನಿಗೆ ಅಮ್ಮನಾಗೋದಕ್ಕೆ ಪ್ರೀತಿ ಸಾಕು ತುಳಸಿಯವರೇ. ನೀವು ಅದನ್ನು ಯಥೇಚ್ಛವಾಗಿ ಕೊಡ್ತಾ ಇದ್ದೀರಾ. ಇಂಗ್ಲೀಷ್ ಮಾತಾಡೋದು, ಡಾನ್ಸ್ ಮಾಡೋದು, ಡ್ರೈವಿಂಗ್ ಮಾಡೋದು ಇವೆಲ್ಲ ಯಾರೂ ಕಲಿದಿರೋ ವಿದ್ಯೆ ಅಲ್ಲ. ಕೆಲವರು ಅದನ್ನು ಕಲಿತಾರೆ ಯಾಕೆಂದರೆ ಅವ್ರಿಗೆ ಅದರಲ್ಲಿ ಆಸಕ್ತಿ ಇರುತ್ತೆ, ಅವಶ್ಯಕತೆಯೂ ಇರುತ್ತೆ. ನಿಮಗೆ ಅದೆರಡೂ ಇಲ್ಲದೆ ಇರ್ಬೋದು. ಅಭಿ ಹಾಗಂದ ಅಂತ ನೀವು ಬೇಜಾರಾಗೋದು, ನಿಮ್ಮ ಮೇಲೆ ನೀವು ಕೀಳರಿಮೆ ಇಟ್ಕೊಳ್ಳೋದು ಎಲ್ಲ ತಪ್ಪು. ನನ್ನ ಮಕ್ಕಳಿಗೋಸ್ಕರ ನೀವು ಬದಲಾಗಬೇಕಾಗಿಲ್ಲ. ಆದರೂ ನಾನು ಈ ರೀತಿ ದಡ್ಡಿ ಥರ ಇರೋದ್ರಿಂದ ಅವ್ರೆಲ್ರಿಗೂ ಕಿರಿಕಿರಿ ಆಗ್ತಾ ಇದೆ ಅನ್ಸುತ್ತೆ. ಅವ್ರಿಗೋಸ್ಕರ ಅಲ್ಲದೆ ಇದ್ರು ನಾನು ನನಗೋಸ್ಕರನಾದರೂ ಬದಲಾಗಬೇಕು ಅನ್ನಿಸ್ತಾ ಇದೆ. ನಿಮಗೋಸ್ಕರ ನೀವು ಬದಲಾಗೋದಾದರೆ ಅದಕ್ಕೆ ನನ್ನ ಬೆಂಬಲ ಯಾವತ್ತೂ ಇದ್ದೇ ಇದೆ. ಮನಸ್ಸು ಮಾಡಿದ್ರೆ ಇದನ್ನೆಲ್ಲ ಕಲಿಯೋದು ದೊಡ್ಡ ವಿಷಯನೇ ಅಲ್ಲ. ಈಗ ನೀವು ಅದನ್ನು ಯೋಚಿಸೋದು ಬಿಟ್ಟು ಸುಮ್ಮನೆ ನಿದ್ದೆ ಮಾಡಿ. ಅಭಿಗೆ ಅವ್ರ ಅಮ್ಮನ ಪ್ರೀತಿ ನನ್ನಿಂದ ಸಿಗಬೇಕು ಅಂದರೆ ನಾನು ಬದಲಾಗಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.